ಡಿಸಿಎಂ ಡಿಕೆ ವಿರುದ್ಧ ಕುಮಾರಸ್ವಾಮಿ ಮುಗಿಬಿದ್ರು ತಮ್ಮ ಭಾಷಣದುದ್ದಕ್ಕೂ ನಿನ್ನೆಯ ಆರೋಪಕ್ಕೆ ಎಚ್ಡಿಕೆ ಅಬ್ಬರದ ಪ್ರತಿಕ್ರಿಯೆಯನ್ನ ಇವತ್ತಿನ ಸಮಾವೇಶದಲ್ಲಿ ಕೊಟ್ಟಿದ್ದಾರೆ. ಹಗರಣಗಳನ್ನ ಪ್ರಸ್ತಾಪ ಮಾಡಿ ಎಚ್ಡಿಕೆ ಸವಾಲನ್ನ ಹಾಕಿದ್ದಾರೆ. ಡಿಸಿಎಂ ಡಿಕೆ ವಿರುದ್ಧ ಒಂದೊಂದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವರಂತೀಗ ಈ ಶಿವಕುಮಾರ್ ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಿಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ. ನನ್ನನ್ನ ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನೆನ್ನೆ ಮಾತನಾಡಿದ್ದಾರೆ. ಇಲ್ಲಿ ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿಕೆ ಶಿವಕುಮಾರ್ಗೆ ನಾಗರಾಹವೇ ನಾನು. ಅದು ಯಡಿಯೂರಪ್ಪನವರು ಹೇಳಿದ್ದಾರೆ. ಏನಿದೆ, ನಾನು ಅವರ ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ, ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ, ಆದರೆ ವೈಯಕ್ತಿಕವಾಗಿ ಎಂದೂ ಹೋಗಿಲ್ಲ. ಇನ್ನೊಂದು ಹೇಳ್ತೀನಿ ಅವರಿಗೆ, ಶಿವಕುಮಾರ್ ಅವರಿಗೆ, ಏನಾದ್ರೆ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ 136 ಕೊಟ್ಟರು. ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ 2024 ಮೊನ್ನೆ 28 ಸ್ಥಾನದಲ್ಲಿ 8 ಸ್ಥಾನಕ್ಕೆ ಯಾಕೆ ಬಂದು ನಿಂತ್ರಿ? 28 ಸ್ಥಾನದಲ್ಲಿ 136 ಗೆದ್ದವರು 8 ಸ್ಥಾನಕ್ಕೆ ಯಾಕೆ ಬಂದು ನಿಂತ್ರಿ? ಬಹುಶಃ ಯಾರಾದ್ರೂ 9 ಅಂತ ಕೂಗಬಹುದು ಇಲ್ಲಿ. ಆ 9ನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು, ಅದಕ್ಕೆ ನಾನು 8 ಅಂತಲೇ ಹೇಳೋದು. ಈ 8 ಸ್ಥಾನಕ್ಕೆ ಬಂದರಲ್ಲ, ಈಗೇನು ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರಿಲಿ? ಯಾತಕ್ಕೆ 28ರಿಂದ 8ಕ್ಕೆ ಬಂದೆ? ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಎಚ್ಡಿಕೆ ವಾಗ್ದಾಳಿಯನ್ನ ನಡೆಸಿದ್ರು. ಏನ್ ಹೇಳಿದ್ರು ನೋಡೋಣ. ಎಲ್ಲ ನಾನೆಲ್ಲೋ ಕಾಕಿ ಚಟ್ಟಿ ಬಹಳ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ಅಂತ ಯಾವಾಗ ಹೇಳ್ತಾ ಇರ್ತಾನೆ. ಬಹುಶಃ ಸಿದ್ದರಾಮಯ್ಯನವರ ಚಡ್ಡಿ ಎಲ್ಲ ಕಪ್ ಮಾಡ್ಕೊಂಡ್ಬಿಟ್ಟವ್ರೀಗ. ಬಹಳ ಪ್ರಾಮಾಣಿಕ ನಾನು ಒಂದು ಭೂಮಿ ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ, ಒಂದು ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ. 30 ಲಕ್ಷ ಸಾಲ ಮಾಡಿದ್ದೆ, ಸಾಲ ತೀರಿಸಲಿಕ್ಕೆ ಮನೆ ಮಾರಾಟ ಮಾಡಿಬಿಟ್ಟೆ. ಇಲ್ಲಿ ಕೂತ್ಕೊಂಡು ಹೇಳಿದ್ದೀರಿ ನಿನ್ನೆ ದಿನ. ನಿಮ್ಮ ಧರ್ಮಪತ್ನಿಯ ಬಗ್ಗೆ ನಾವು ಗೌರವ ಇಟ್ಕೊಂಡಿದ್ದೇವೆ, ನಿಮ್ಮ ಧರ್ಮಪತ್ನಿಯ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಎಂದೂ ಸಹ. ನಿಮ್ಮ ಧರ್ಮಪತ್ನಿಯವರು ಹೊರಗಡೆ ಬಂದಿದ್ದಾರೆ, ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಬಂದರೋ ಬಿಟ್ಟರೋ ಅದು ನಾಡಿನ ಜನತೆಗೆ ಮುಖ್ಯ ಅಲ್ಲ. ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಯಾಗಿ ಇವತ್ತು ಯಾವ ರೀತಿಯ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಈಗ ಹಗರಣವನ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದೀರಿ, ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿರೋಧ ಪಕ್ಷವಾಗಿ. ಅಯ್ಯೋ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಅವರ ಅಣ್ಣ ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ 3 ಎಕರೆ ಜಮೀನ ದಾನ ಮಾಡಿರೋದು ತಪ್ಪಲ್ಲ ಶಿವಕುಮಾರ್ ಅವರೇ. 3 ಎಕರೆ ಇಲ್ಲದೆ ಇದ್ರೆ 30 ಎಕರೆ ದಾನ ಮಾಡಿಸಿ, 30 ಎಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬಾಮಯ್ಯನ ಮುಖಾಂತರ. ಆದರೆ ಶ್ರಮಪಟ್ಟು ಕಾನೂನುಬದ್ಧವಾಗಿ ಭೂಮಿಯನ್ನು ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನು ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ.